ಯಾಕಲ್ಲ ಹಂಗೆ ಟೆನ್ಷನ್ ಮಾಡ್ಕೊಂತೀಯ? ಹಂಗೆ ಯಾಕೆ ಓಡಾಡ್ತೀಯ? ಕುತ್ಕ ಬಾಯ್ ಸುಮ್ಮನೆ. ಅಯ್ಯೋ ಸುಮ್ಮನಿರಬೇ, ನಂದು ನನಗೆ ಟೆನ್ಷನ್ನು. ಯಾವ ಪಾಪ ಹೋಗುತ್ತೋ ಏನೋ ಅಂತ ಟೆನ್ಷನ್ನು. ಗೀತಾಗೆ ಎಚ್ಚರ ಆತೋ ಇಲ್ಲೋ ಅನ್ನೋ ಟೆನ್ಷನ್ನು ನನಗೆ. ಪದ್ಮಕ್ಕ ಬೇರೆ ಒಳಗೆ ಆದರೆ ಏನು ಹೇಳಿದ್ರು ಏನೋ ನರ್ಸು. ಟೆನ್ಷನ್ ಏನು ಮಾಡ್ಕೋಬೇಡ, ಎಲ್ಲ ನರ್ಸ್ ಡಾಕ್ಟರ್ ಅದೆಲ್ಲ ನೋಡ್ಕೊಂತಾರೆ ಬಾ. ಯಾಕರ ಆಗಲಿ ಎಲ್ಲರೂ ಮಕ್ಕಳೇ. ಎಲ್ಲರೂ ಮಕ್ಕಳೇ ಆದರೂ ಏನೋ ಫಸ್ಟ್ನೇದು ಗಂಡ ಆದರೆ ಭಾರಿ ಚೆನ್ನಾಗತ್ತೆ. ನೋಡಂತ ಏನಾಗತ್ತ ನೋಡೋಣ. ಗಂಡು ಹೆಣ್ಣು ಒಟ್ಟು ನಾನು ತಂದೆ ಆಗ್ಬೇಕು, ಗೀತಾ ತಾಯಿ ಆಗ್ಬೇಕು ಅಷ್ಟೇ. ಹೆಣ್ಣಾದರೆ ನನಗಿನ್ನೂ ಖುಷಿ, ಗಂಡಾದ್ರೂ ಖುಷಿ, ಹೆಣ್ಣಾದ್ರೂ ಖುಷಿ. ಹೆಣ್ಣಾದರೆ ಇನ್ನೂ ಜಾಸ್ತಿನೇ ಖುಷಿ. ಆಯ್ತು ಬಿಡಪ್ಪ. ಏನಾಯ್ತು ಗೀತಾಗ ಎಚ್ಚರತ್ತ? ಏನಾದರೂ ನೋವು ಕಾಣಿಸ್ಕೊಂಡತ್ತ ಹೆಂಗೆ? ಪದ್ಮಕ್ಕ, ಗೀತಾಗೆ ಎಚ್ಚರ ಆಯ್ತಾ? ನೋವು ಅಂತ ಏನಾರು ಅಳ್ತಿದ್ಲ ಹೆಂಗೆ? ಅಯ್ಯೋ ಶಿವು, ಭಯ ಪಡ್ಬೇಡ. ಅವಳಿಗೆಲ್ಲ ಎಚ್ಚರಾಗಿ 10-15 ನಿಮಿಷ ಆಯಿತು. ಸ್ವಲ್ಪ ಹಂಗೆ ಪೇನ್ ಸ್ಟಾರ್ಟ್ ಆಗೈತೆ. ಆ ಕಡೆಯಿಂದ ಅಲ್ಲೇ ಡಾಕ್ಟ್ರು ನರ್ಸು ಅಲ್ಲೇ ಎಲ್ಲರೂ ಗೀತನ ಹತ್ರನೇ ಇದ್ದಾರೆ. ನೀವು ಹೊರಗಡೆ ಹೋಗ್ರಮ್ಮ ಅಂತ ನಾನು ಕರೆಸಿದ್ರು, ಅದಕ್ಕೆ ಕಳಿಸಿದ್ರು. ಈ ಕಡೆ ಬಂದೆ ನೋಡಿ ನಾನು. ಹೌದಾ? ಅಲ್ಲೇ ನೋವು ಸ್ಟಾರ್ಟ್ ಆಗ್ಯವ? ಅಯ್ಯಪ್ಪ ದೇವರೇ, ಹೆಂಗಾದ್ರೂ ಮಾಡಿನ ಸಲೀಸಾಗಿ ಸುಸೂತ್ರವಾಗಿ ಹೆರಿಗೆ ಆದಂಗೆ ಮಾಡಪ್ಪ ನನ್ನ ಗೀತಾಗೆ. ಅದು ನಾರ್ಮಲ್ ಡೆಲಿವರಿನೇ ಆಗಂಗೆ ಕಾಣ್ತಾಳೆ. ನೋಡೋಣ, ಅದೇ ನೋವು ಕಡಮ ಅಂತಿದ್ರು. ಸಿಸರಿನ್ ಏನು ಬೇಡ ಅಂತ ಮಾತಾಡ್ಕೊಂತಿದ್ರು. ನಾನು ಹಂಗೆ ಬರ್ತಿದ್ನಲ್ಲ, ಅದು ಕೇಳಿಸ್ಕೊಂಡೆ. ನಾರ್ಮಲ್ ಆಗಂಗೆ ಕಾಣ್ತತಿ, ಏನು ಎದ್ರು ಬಿಡ್ರಿ ಸುಮ್ಮನೆ ರೀ. ನೋಡವ, ಅದೇನೋ ಆಪ್ರೇಷನ್ ಮಾಡಿ ತೆಗೆಯೋದು ಅದೆಲ್ಲ ಚೆನ್ನಾಗಲ್ಲ. ನಾರ್ಮಲ್ ಆದ್ರೆ ಚೆನ್ನಾಗಿ ದೇವ್ರು ಹೆಂಗೋ ಮಾಡಿ ಕಣ್ ತೆಗೆದ್ರೆ ಚಲೋ ಆಗತ್ತೆ. ನೋಡೋಣ. ಬಂದ್ರೆ ಬರ್ರಿ. ಅಯ್ಯೋ, ಏನು ಹಿಂಗೆ ಬಂದುಬಿಟ್ಟಿದ್ದೀರಿ? ಆಸ್ಪತ್ರೆ ಇದು ಮನೆಗೆ ಬಂದಮೇಲೆ ಡೆಲಿವರಿ ಆದಮೇಲೆ ಬರೋಕ್ಕಾಗುತ್ತಿಲ್ಲ ನಿಮಗೆ? ಅಲ್ಲ ಹೀಗೆ ಬಂದ್ರಲ್ರಿ? ಆಸ್ಪತ್ರೆ ಸಾಕೊಂದು ಜನ ಇದ್ರೆ ಈಗ ನರ್ಸಮ್ಮ ಬಂದು ಬೈತಾಳೆ. ಎದಕ್ಕೆ ಬಂದಿದ್ದೀರವ ನೀವು? ಯಾಕಡೆ ಹಂಗಂತೀಯ? ಗೀತಕ್ಕಗೆ ನೋವು ಕಾಣಿಸ್ಕೊಂಡವು ಅಂತ ಸುದ್ದಿ ಗೊತ್ತಾದ ತಕ್ಷಣ ಎದ್ನ ಬಿದ್ವು ಅಂತ ಓಡ್ ಬಂದಿದ್ದೇವೆ ಆಟ ಮಾಡ್ಕೊಂಡು. ಗೀತಕ್ಕನ ಡೆಲಿವರಿ ಆಗೋಕ್ಕೆ ಜೊತೆಗಿರೋಣ ಅಂತ ಬಂದಿದ್ದೇವೆ. ನೀನು ಯಾಕೆ ಬಂದೆ ಅಂತ ಕೇಳ್ತೀನಿ. ನೀನು ಬರೆಯೋದೇ ಬಿಡಬೇ ನೀನು. ಹ್ಞೂನಕ್ಕ, ನೀನು ಯಾಕಂಗೆ ಮಾತಾಡ್ತೀಯ? ನಾವು ಗೀತನ ಜೊತೆಗೆ ಯಾವಾಗಲೂ ಇದ್ದರು, ಮತ್ತು ಗೀತನ ಡೆಲಿವರಿ ಟೈಮಿಗೆ ಬಂದಿದ್ದೇವೆ. ಬಂದರೆ ಏನಾದ್ರು ಬಿಡು, ನರ್ಸ್ ಕೇಳಕ್ಕೆ ಹೇಳ್ತಾನೆ ನಾನು. ಹೌದೌದು, ಗೀತಾಗೆ ಹೆರಿಗೆನೂ ಸ್ಟಾರ್ಟ್ ಆಗಿ ಒಂದು ಅಂದ ತಕ್ಷಣನೇ ಮನೆಗಿನ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೇವೆ. ಏನಾರ ಮತ್ತು ಒಬ್ರಿಬ್ರು ಇದ್ರೆ ಚೆನ್ನಾಗಕತಿ ಅಂತ, ಇಬ್ರಿಗಿಂತ ಜಾಸ್ತಿ ಜನ ಇದ್ರೆ ಚೆನ್ನಾಗಕತಿ ಅಂತ ಬಂದ್ವಿ. ನೀ ಯಾಕಕ್ಕ ಹಿಂಗಂತೀಯ? ಹಂಗಲ್ಲ, ಭಾಳ ಜನ ಹಾಕವೆ ಆಸ್ಪತ್ರೆ ಬೈತಾರೆ ಅಂತ ಹಂಗಂದ ಅಕ್ಕ. ಬೇಜಾರು ಮಾಡ್ಕೊಬಿಡ್ರಿ, ಬರ್ರಿ ಕೂತ್ಕೊ ಬರ್ರಿ. ಅದೇ ಹೆರಿಗೆನೂ ಸ್ಟಾರ್ಟ್ ಆಗಿದ್ದಾವಂತೆ. ಅದೇ ಡಾಕ್ಟ್ರು ನರ್ಸು ಎಲ್ಲ ಒಳಗಡೆ ಅದಾರೆ. ಬರ್ರಿ ವಿಮಲ, ಭಾಗ್ಯಮ್ಮ, ರತ್ನಮ್ಮ, ಬರ್ರಿ ಕೂತ್ಕೊ ಬರ್ರಿ ಇಲ್ಲೇ. ಪದ್ಮಕ್ಕ, ಅಲ್ಲ ಗೀತಕ್ಕೆ ಹೆರಿಗೆನೂ ಸ್ಟಾರ್ಟ್ ಆಗಿದ್ವ ಮನೆಗೇನೆ? ನಮ್ಮ ಮನೆಗೆಲ್ಲೇ ಹೊಟ್ಟೆ ನೋವು ಸೊಂಟ ನೋವು ಅಂತ ಅಳಕತ್ತಿದ್ಲು. ಅದಕ್ಕೆ ಕರ್ಕೊಂಬಂದು ಒಂದು ವಾರದಿಂದ ನಿಂಗೆ ಹೊಟ್ಟೆ ನೋವು ಸೊಂಟ ನೋವು ಬರೋದು ಹೋಗೋದು ಮಾಡ್ತಿತ್ತು. ಆದರೆ ಇವತ್ತಕ್ಕ ಭಾರಿ ಜೋರಾಗಿ ಹೊಟ್ಟೆ ನೋವು ಸೊಂಟ ನೋವು ಬಂದಿತ್ತು. ತೆಗೆ ಅಂದು ಗೊತ್ತಲ್ಲ ನಿಮ್ದು ಹೆಣ್ಮಕ್ಳದ್ದು ಹೆರಿಗೆ ಟೈಮ್ನಾಗ ಹೆಂಗಾಗಿ ಗೊತ್ತಾಗೈತೆ. ಬೇಬೆ ಕರ್ಕೊಂಬಂದ್ವಿ. ಏನು ಈಗ 10 ನಿಮಿಷದಾಗೆ ಹೆರಿಗೆ ಆಗೋಗತ್ತೆ. ನಾರ್ಮಲ್ ಡೆಲಿವರಿನೇ ಆಗತ್ತೆ ಅಂತ ಹೇಳಿದಾರೆ ಡಾಕ್ಟ್ರು. ನೋಡಿ ಈ ಮುದುಕಿನ ಯಾಕೆ ಬಂದ್ರಿ ಅಂತ ಕೇಳ್ತತಿದು. ಭಾರಿ ಇತ್ತು ಬಿಡ ಇದು. ಈ ಮುದುಕಿನ ಎಲ್ಲೆಲ್ಲ ನೋಡಿದ್ದಿಲ್ಲ ನೋಡಿ ನಾನು. ಅದು ಹಂಗಾದು, ಅದು ಪಾರಮಂತರ ಅಲ್ಲ ಅದು. ಯಾವ ನೋಡಿದ್ರು ಕೊಂಕ್ ಮಾತಾಡ್ಕೆ ಅಂತ ಬಟ ಅಂತಿರ್ತೈತಿ. ಎದಕ್ಕೆ ಬಂದಿತ್ತು? ಈಕೆ ಡೆಲಿವರಿ ಆದ್ಮೇಲೆ ಬರ್ಬೇಕಿತ್ತು, 1-2 ದಿನ ಇದು ನೋಡ್ಕೊಂಡು ಹೋಗ್ಬೇಕಿತ್ತು. ನಾವು ಯಾವಾಗಲೂ ಇವ್ರ ಜೊತೆಗೆ ಇರೋರು, ಅಕ್ಕಪಕ್ಕ ಮನೆಯವರು. ಈಕಿ ಇವಾಗ ಬಂದು ಬರೀ ಇಂಥ ಮಾತಾಡ್ತಾ ಸುಮ್ಮನೆ ಕುತ್ಕ ಹೋಗ್ಲಿ. ಆಕಿ ಸುದ್ದಿ ಏನು? ಗೀತಾಗ ಒಳ್ಳೆ ಚೆನ್ನಾಗಿ ಡೆಲಿವರಿ ಆದ್ರೆ ಸಾಕಾಗೈತಿ. ಈಕಿ ತಗೊಂಡು ಏನು ಮಾಡೋಣ? ಬೇಜಾರ ಕುತ್ಕೊಂಡ್ಯಾ? ರತ್ನಮ್ಮ, ಹೆಣ್ಮಕ್ಳದು ಎಷ್ಟು ಕಷ್ಟ ನೋಡು. ಪಾಪಕ್ಕಿಗೆ ಎಷ್ಟು ನೋವಾಗತ್ತೋ ಏನೋ ಗೀತಂಗೆ. ಅಯ್ಯೋ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಶಿವು. ಹೆಣ್ಮಕ್ಳಿಗೆ ಎಲ್ಲ ಶಕ್ತಿ ಕೊಟ್ಟಿರ್ತಾನೆ ದೇವರು. ಹೆರಿಗೆ ನೋವು ಅನುಭವಿಸೋಂಥ ಶಕ್ತಿ ಹೆಣ್ಣಿಗೆ ಇರೋದು. ಇಲ್ಲಾಂದ್ರೆ ಗಂಡು ಮಕ್ಕಳಿಗೆ ಕೊಡ್ತಿದ್ದೇನೋ. ಗಂಡು ಮಕ್ಕಳಿಗೆ ಅಷ್ಟು ನೋವು ಸಹಿಸೋಂಥ ಶಕ್ತಿ ಇಲ್ಲಪ್ಪ. ಹೆಣ್ಣಿಗೆ ಎಲ್ಲ ಶಕ್ತಿ ಇರ್ತೈತಿ, ಎಲ್ಲ ತಡ್ಕೊಳ್ಳೋ ಶಕ್ತಿ ಇರ್ತೈತಿ, ತಾಳ್ಮೆ ಇರ್ತೈತಿ. ಭೂತಾಯಿ ಹಂಗೆ ನಮ್ಮನ್ನೆಲ್ಲ ಸಲುತ್ತಾಳೋ ಹಂಗೆ ಒಬ್ಬ ತಾಯಿ ಮಕ್ಕಳನ್ನ ಸಲುತ್ತಾಳೆ, ಹೊತ್ತು ಹೆತ್ತು ಸಾಕ್ತಾಳೆ ಅಂತ ಶಕ್ತಿ ಇರೋದು ಹೆಣ್ಮಕ್ಳಿಗೆ. ಅಪ್ಪ ನೀನೇನು ಭಯ ಪಡಬೇಡ. ಏನು ಒಂದು 5-10 ನಿಮಿಷಕ್ಕೆ ಸ್ವಲ್ಪ ನೋವು ಅದು ಮಕ್ಕಳು ಮುಖ ನೋಡಿದ ತಕ್ಷಣ ಅಲ್ಲೇ ಆ ತಾಯಿಗೆ ಆ ನೋವು ಮತ್ತು ಅಷ್ಟು ಖುಷಿಯಾಗಿರ್ತೈತಿ. ನೀನೇನು ಯೋಚನೆ ಮಾಡಬೇಡ, ಭಯ ಪಡಬೇಡ, ಟೆನ್ಷನ್ನು ಮಾಡ್ಕೋಬೇಡ. ಸುಮ್ಮನೆ ಇರು. ಮಗನೋ ಬರ್ತಾನೆ, ನೋಡೋಣಂತೆ. ಬಂದ್ರ
ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ ಬಿಡು ಗೀತೋಗೆ. ಅದೇ ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಅಲ್ಲೇ ಒಳಗೆ ಕರ್ಕೊಂಡು ಹೋಗಿದ್ದಾರೆ. ಹಂಗೆ ಅಲ್ಲೇ ಮಗು ಶಬ್ದ ಕೇಳ್ತು, ಡೆಲಿವರಿ ಆಗೇ ಬಿಡ್ತೇನಪ್ಪ. ಹೌದ್ರಿ, ಪಾಪಣ್ಣನ ಎಲ್ಬಿಟ್ಟು ಬಂದ್ರಿ? ಅಯ್ಯೋ ಇಲ್ಲ ಮರೆಯ, ಮತ್ತು ಪಾಪಣ್ಣ ಮಕ್ಕಂಡಿದ್ನಲ್ಲ, ಮತ್ತು ನೀವು ಅಷ್ಟರು ಹೋಗಿವಿ ಅಂತಂದ್ರೆ ನಾನು ಪಾಪಣ್ಣನ ಕರ್ಕೊಂಬರೋಣ ಅಂತ ಅಲ್ಲೇ ಎದ್ದ ಹಂಗೆ ಹಾಸ್ಪಿಟ್ಲಿಗೆ ಬರೋಣ ಅಂತ ಬರಕತ್ತಿದ್ದೆ. ಅಷ್ಟೊತ್ತಿಗೆ ಶ್ವೇತ ಕಂಡ್ಲು. ಪ್ರಬಣ್ಣ ಮತ್ತು ನೀವು ಹಾಸ್ಪಿಟ್ಲಿಗೆ ನಾನು ಹೊಂಟಿದ್ದೆ, ಒಂದು ಕೆಲಸ ಮಾಡಿರಿ, ನೀವು ಹೋಗಿ ಬರ್ರಿ, ನಾನು ಆಮೇಲೆ ಕಡೆಗಿಂದ ಬರ್ತೀನಿ, ಪಾಪನ ಕೊಡ್ರಿ ಅಂತ ಕರ್ಕೊಂಡು ಹೋದ್ಲ. ಮತ್ತು ಅವನನ್ನೇನು ಇಲ್ಲಿ ಕರ್ಕೊಂಬರೋದು ಸರಿಯಾಗಲ್ಲ ಅಂದು ಶ್ವೇತವನ ಕೈಗೆ ಕೊಟ್ಟು ಬಂದೆ ನೋಡು. ಚೆನ್ನಾಗತ್ತ ಬಿಡ್ರಿ ತೆಗಿ. ಆಮೇಲೆ ಬೇಕಾದ್ರೆ ಹೋಗಿ ಕರ್ಕೊಂಬಂದ್ರೆ ಆತ, ಇಲ್ಲ ಶ್ವೇತನೇ ಪಾಪನ ಕರ್ಕೊಂಬರ್ತಾಳೆ. ಆಕೆ ಆದರೆ ಚೆನ್ನಾಗಿ ನೋಡ್ಕೊಂತಾಳೆ ಬಿಡು, ಹೋಗಿ. ಆತ ನನ್ನ ತಂಗಿ ಡೆಲಿವರಿ ಆಯ್ತಾ? ಏನಪ್ಪ ಅಳ ಶಬ್ದ ಬಂತು, ಇನ್ನು ಯಾವಾಗ ಕರ್ಕೊಂಬರ್ತಾರೇನಪ್ಪ? ಕೂಸು ಬಂತು, ಕೂಸು ಬಂತು. ಏನು ಇಷ್ಟೊಂದು ಜನ ಬಂದ್ಬಿಟ್ಟಿದ್ದೀರಾ? ಓಕೆ ಮಗುನ ನೋಡಿ ಮತ್ತೆ ನಾವು ತಾಯಿ ಹತ್ರ ವಾಪಸ್ ಕರ್ಕೊಂಡು ಹೋಗಬೇಕು. ಶಿವು ಬಾರಪ್ಪ, ಮಗು ನೋಡ್ಬಾ. ಅಂದಾಗೆ ಡಾಕ್ಟ್ರಮ್ಮ, ಏನಾಗೈತಿ ಪಾಪ? ಯಾವ ಪಾಪ ಆಗೈತಿ? ತಂದೆನ ಕರೀರಿ. ಡಾಕ್ಟ್ರಿ ನಮಸ್ತೆ, ನಾನೇ ಮಗುವಿನ ತಂದೆ. ನನ್ನ ಮಿಸ್ಸಸ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಆರೋಗ್ಯವಾಗಿದ್ದಾರಾ? ಮಗು ಆರೋಗ್ಯ ಹೇಗಿದೆ? ಚೆನ್ನಾಗಿದೆನಾ? ಸರ್ ಚೆನ್ನಾಗಿದ್ದಾರೆ, ನಿಮ್ಮ ಮಿಸ್ಸಸ್ ತುಂಬ ಚೆನ್ನಾಗಿದ್ದಾರೆ. ಹಾಗೆ ಸ್ವಲ್ಪ ಸುಸ್ತಿರುತ್ತಲ್ಲ, ಅಷ್ಟು ಬಿಟ್ಟರೆ ಮತ್ತೇನಿಲ್ಲ, ನಾರ್ಮಲ್ ಡೆಲಿವರಿನೇ ಆಗಿದೆ. ಹಾಗೆ ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ನಿಮ್ಮ ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ. ಏನೋ ಹೆಣ್ಮಗುನಾ? ಈ ರುದ್ರಮ್ಮ ಸುಮ್ಮನಿರು, ಅವರು ಡಾಕ್ಟ್ರು ಹಂಗೆಲ್ಲ ಮಾತಾಬೇಡ. ಹೆಣ್ಮಗುನ ಅಂತ ಹಂಗೆ ಕೇಳ್ತೀಯಲ್ಲ? ಯಾಕಮ್ಮ, ಹೆಣ್ಪಾಪು ಆದರೆ ಏನಾಯಿತು? ಯಾಕೆ ನಿಮ್ಗೆ ಹೆಣ್ಮಗು ಇಷ್ಟ ಇಲ್ವಾ? ಅಯ್ಯೋ ಹಾಗೇನಿಲ್ಲ ಡಾಕ್ಟರ್, ಅವರು ಸ್ವಲ್ಪ ಹಳೆ ಕಾಲದವರೆಲ್ಲ ಸ್ವಲ್ಪ ಹಾಗೆ ರಫಾಗಿ ಮಾತಾಡ್ತಾರೆ. ನೀವು ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ದಯವಿಟ್ಟು ಕ್ಷಮಿಸಿ. ನಮಗೆ ಹೆಣ್ಮಗುನೇ ಬೇಕಾಗಿರೋದು. ನಮಗೆ ಮೊದಲೇ ಪಾಪು ಹೆಣ್ಮಗುನೇ ಆಗಬೇಕು ಅಂತ ನನ್ನ ಮಿಸ್ಸಸ್ಸಿಗೆ ತುಂಬ ಇಷ್ಟ ಆಯಿತು. ಹಾಗೆ ದೇವರು ಕೂಡ ಹಾಗೆ ಕರುಣಿಸಿದ್ದಾನೆ. ಇವರು ನಮ್ಮ ತಾಯಿ, ಅವರು ನಮ್ಮ ದೊಡ್ಡಮ್ಮ. ನಮ್ಮ ತಾಯಿಗೂ ಕೂಡ ಹೆಣ್ಪಾಪು ಆಗಬೇಕು ಅನ್ನೋದೇ ಇಷ್ಟ ಆಗಿತ್ತು. ಅಂತೂ ಇಂತೂ ಹೆಣ್ಮಗುನೇ ಆಯಿತು. ಅಂದಾಗೆ ಡಾಕ್ಟ್ರಮ್ಮ, ಮತ್ತೆ ಮಗು ಎಷ್ಟು ಗಂಟೆಗೆ ಹುಟ್ಟಿತು ಅಂತ ಹೇಳ್ರಿ ಒಂಚೂರು. ನೋಡಿ, ಇಷ್ಟು ಗಂಟೆಗೆ ಇಷ್ಟೆಲ್ಲ ಹೇಳಿದ್ದೀನಿ, ಬೇಕಾದರೆ ಬರೆದಿಟ್ಕೊಳ್ಳಿ. ಓಕೆ, ನೀವೆಲ್ಲ ಇಲ್ಲೇ ವೆಯ್ಟ್ ಮಾಡಿ. ಪೇಷಂಟನ್ನು ನೋಡೋಕ್ಕೆ ಯಾರಾದರೂ ಇಬ್ಬರು ಬನ್ನಿ ಸಾಕು, ಆಮೇಲೆ ಬೇಕಾದರೆ ನೋಡುವಂತ್ರಿ. ಈಗ ನನ್ನ ಮಗು ಕರ್ಕೊಂಡು ಹೋಗ್ತೀನಿ, ಇಲ್ಲೇ ವೆಯ್ಟ್ ಮಾಡಿ, ನರ್ಸ್ ಬಂದೆಲ್ಲ ಹೇಳ್ತಾರೆ ನಿಮಗೆ. ಹಾಂ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಯವ್ವ, ಈ ದೊಡ್ಡವ್ಗೆ ಏನಾಗಿದೆ ಬೇ? ಯಾಕೆ ಹಿಂಗೆ ಮಾಡ್ತಾರೆ? ನಮಗಂತೂ ಭಾಳ ಬೇಜಾರು ಮಾಡ್ತಾರೆ. ನಿಮ್ಮ ಅಕ್ಕಗೆ ಹೇಳು ಒಂಚೂರು, ಸ್ವಲ್ಪ ಸಮಯ ಸಂದರ್ಭ ನೋಡಿ ಯಾರಾದರೆ ಯಾರಿಲ್ಲ ಅನ್ನೋದನ್ನು ನೋಡಿ ಮಾತಾಡೋಕ್ಕೆ ಒಂಚೂರು ಹೇಳಬೇ. ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಬಿಟ್ರು. ಅಯ್ಯಪ್ಪ ದೇವ್ರೆ, ನನಗಂತೂ ಭಾಳ ಖುಷಿ ಆಯಿತು. ಅದ್ರ ಮಧ್ಯೆ ನಿಮ್ಮ ಅಕ್ಕನೊಂದು ಕಿರಿಕಿರಿ. ಅಕ್ಕಿ ಕುಟಗಿ ನಾಕಿ ಮಾತಿನ ತಲೆಗೆ ಚೆನ್ನಾಗಿ ಕೊಡೋ ಸುಮ್ಮನೆ ಹಂಗೆ ಅಂತ ಇಂತು ನಮ್ಮ ಮನೆಗೆ. ಯಪ್ಪ, ನನಗಂತೂ ಮೊಮ್ಮಗಳು ಬಂದ್ಬಿಟ್ಲು. ನಿಮ್ಮ ಮನೆಗೆ ಇಲ್ಲ, ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಬಿಟ್ಲು. ಅದ್ರ ಬಗ್ಗೆ ಯೋಚನೆ ಮಾಡು, ಅದಕ್ಕೆ ಖುಷಿ ಪಡ. ಆಕಿ ಮಾತಿನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ, ಹಾಕಿದ್ದಿದ್ದೆ. ಸರಿ ತಗ, ಆಯಿತು. ಏನು ಶಿವು, ಅಂತೂ ಇಬ್ಬರು ಗಂಡ ಹೆಂಡ್ತಿ ನನಗೆ ಸೊಸೆ ಕೊಟ್ಟು ಬಿಟ್ರಿ ನಮಗೆ. ಪದ್ಮ ಅಂತೂ ಯಪ್ಪ ಹೆಣ್ಮಗು ಆಗ್ಬೇಕು ಗೀತೆಗೆ ಅಂತ ಅಷ್ಟಿಷ್ಟು ಎಲ್ಲ ದೇವ್ರನ್ನೂ ಬೇಡ್ಕೊಂಬಿಟ್ಲು ಕಣ. ಇಂತೂ ಹೆಣ್ಣು ಪಾಪನೇ ಆತು ಬಿಡೋದಕ್ಕೆ ನಮಗಂತೂ ಭಾರಿ ಖುಷಿ ಆಯ್ತು ಶಿವು. ಹ್ಞೂ ರೀ ಮಾವರೇ, ನಾನು ಗೀತಾನು ಅದನ್ನೇ ಮಾತಾಡ್ಕೊಂಡಿದ್ವಿ, ನಮಗೆ ಮೊದಲೇ ಪಾಪು ಹೆಣ್ಣು ಪಾಪನೇ ಆಗಬೇಕು ಅಂತ. ನಮ್ಮನೆಗಂತೂ ಎಲ್ಲರೂ ಗಂಡು ಸಂತಾನ ಜಾಸ್ತಿ, ಹಾಗಾಗಿ ಹೆಣ್ಣಾಗಲಿ ಅಂತ ಆಸೆ ಪಟ್ಟಿದ್ವಿ. ಹಾಗೆ ಆಯಿತು, ದೇವ್ರು ಹೆಂಗೋ ಕಣ್ ತೆಗೆದ ಕಡೆಗೆ. ಅಂತ ಲಕ್ಷ್ಮಿ ಬಂದ್ಬಿಟ್ಲು. ಶಿವಣ್ಣ, ನಿಮ್ಮ ಮನೆಗೆ ಇಷ್ಟ ನೋಡಪ್ಪ, ನೀನು ಭಯ ಪಟ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನೋಡಂಗಾರೆ ಎಲ್ಲರಿಗೂ ಸ್ವೀಟ್ ಹಂಚ್ಬೇಕು ನೀನು. ನಿಮಗೆ ಹೆಣ್ಣು ಪಾಪು ಆಗ್ಬೇಕು ಅಂತಿದ್ರಿ, ಹೆಣ್ಣು ಪಾಪುನೇ ಆಯಿತು. ಮತ್ತಿನ್ನೇ ನೀನು ಡಬಲ್ ಸ್ವೀಟ ಕೊಡಬೇಕು. ನಿಮ್ಮ ಇಷ್ಟದಂಗೆ ಆಗೈತಲ್ಲ ಈಗ. ಸುಮ್ಮ ಕೂತ್ಕೊಳ್ರಿ, ಅದೇನು ಸ್ವೀಟ್ ಸ್ವೀಟು ಅಂತೀರಿ. ಹೆಣ್ಣು ಹುಟ್ಟಿದ್ದಕ್ಕೂ ಸ್ವೀಟ್ ಕೊಡ್ಬೇಕಂತ, ಇನ್ನು ಗಂಡು ಹುಟ್ಟಿದ್ರೆ ಒಂದಿಟ್ಟು ಸ್ವೀಟ್ ಕೊಡಪ್ಪ ಅಂತ ಅಂತಿದ್ದೆ. ಏನು ಹೇಳ್ಬೇಕು ಏನೋ ಇವರಿಗೆ ಒಂದಿಷ್ಟು ಗೊತ್ತಾಗ್ತಿಲ್ಲ ನನಗಂತೂ. ರುದ್ರಗಡಮ್ಮ, ನೀವು ಹಂಗೆಲ್ಲ ಮಾತಾಡೋಕ್ಕೂ ಹೋಗ್ಬೇಡ್ರಿ. ಹೆಣ್ಣು ಗಂಡು ಈಗಿನ ಕಾಲದಲ್ಲಿ ಮಕ್ಕಳಾಗದೆ ಎಷ್ಟು ಕಷ್ಟ. ಎಷ್ಟೊಂದು ಜನ ಮಕ್ಕಳಾಗ್ಲಪ್ಪ ಅಂತ ಬೇಡ್ಕಂತಾರೆ. ಅಂಥದ್ರಾಗೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಈಗ ಹುಟ್ಟಿದ ಡೇಟು ಎಲ್ಲದು ಟೈಮು ತಿಳ್ಕೊಂಡಿರಿ, ಮತ್ತು ಅದನ್ನೊಂದು ನೋಡಿ ಎಲ್ಲರದು ತಲೆ ತಿನ್ಬೇಡ್ರಿ. ದೊಡ್ಡಮ್ಮ ಹಂಗೆ ಅಂತೀನಿ ಅಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗಿನ ಕಾಲದಾಗೆ ಜಾತಕ ಎಲ್ಲ ನೋಡ್ತಾರೆ, ನೋಡಲ್ಲ ಅಂತ ನಾನು ಹೇಳಲ್ಲ. ಆದರೆ ಅದನ್ನು ತೀರವಾಗಿ ಆಳವಾಗಿ ಯಾವುದನ್ನು ತಗೊಳಕ್ಕೆ ಹೋಗ್ಬಾರ್ದು. ಅದು ಒಂದೇ ಅಂತಲ್ಲ, ಮನುಷ್ಯಾಗಿ ಹುಟ್ಟಿದ ಮೇಲೆ ಕಷ್ಟ, ನೋವು, ದುಃಖ, ಸಮಸ್ಯೆಗಳು ಎಲ್ಲವೂ ಬಂದೇ ಬರ್ತಾವೆ. ಅದನ್ನು ಒಂದೇ ಇದು ಬೇಸ್ ಮೇಲೆ ಅಳತೆ ಮಾಡೋಕ್ಕೆ ಹೋಗ್ಬಾರ್ದು ದೊಡವ. ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ನಮ್ಮ ಮಕ್ಕಳೇ.
ಗೊತ್ತಾಯ್ತಾ? ಅವೇನು ಬೇರೆ ಮಕ್ಳು ಆಗಂಗಿಲ್ಲ, ನಮ್ಮ ಮಕ್ಕಳಾಗಿರ್ತವೆ, ನಮ್ಮ ರಕ್ತ ಹಂಚ್ಕೊಂಡೆ ಹುಟ್ಟಿರ್ತವೆ. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋಕೆ ಹೋಗ್ಬೇಡ್ರಿ. ನಿಮ್ದು ಏನಾಯ್ತಾ ನೋಡ್ರಿ, ಆದರೆ ಅದನ್ನು ಎಲ್ಲರ ತಲೆಗೂ ಡೀಪಾಗಿ ತುಂಬಕ್ಕೆ ಹೋಗ್ಬೇಡ್ರಿ. ನಾನು ಹೇಳೋದಷ್ಟೇ. ಈಗಿನ ಕಾಲದಾಗ ಮಕ್ಕಳಾಗೋದೇ ಕಷ್ಟ. ನೂರಾರು ಹರಕೆ ಹೊತ್ತು ನೂರಾರು ದೇವ್ರನ್ನೆಲ್ಲ ಅಡ್ಡಾಡಿ ಮಕ್ಕಳು ಪಡ್ಕೊಂಡಿರ್ತಾರೆ. ಅಂಥದಕ್ಕೆ ಮತ್ತಾದ್ರಿಗೆ ಬೇರೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದು. ನೀವು ಬೇಜಾರಾಗಕ್ಕೂ ಹೋಗ್ಬೇಡ್ರಿ. ನಾನು ಹಿಂಗೆ ಅಂದೆ ಅಂತೇಳಿ ಇರೋದನ್ನೇ ಹೇಳಿದ್ದೀನಿ. ಇನ್ನು ಮೇಲೆ ನಿಮಗೆ ಬಿಟ್ಟಿದ್ದು. ಹಾಂ, ಅವನ್ನೆಲ್ಲ ಈಗ ಬಿಡ್ರಿ. ಬಾರೋ ಶಿವು, ಸ್ವೀಟ್ ತಗೊಂಬರೋಣ. ಹಾಂ ಬಾ, ಅವರು ಮಿಕ್ಕಿದ್ದೆಲ್ಲ ಅವ್ರು ನೋಡ್ಕೊಂತಾರೆ ಬಾ ಹೆಣ್ಮಕ್ಳು, ಅಷ್ಟೊತ್ತಿಗೆ ಹೋಗಿ ಸ್ವೀಟ್ ತಗೊಂಬರೋಣ. ಹೌದು ಮಾವರೇ, ಬೇರೆದನ್ನೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನನಗಂತೂ ಮಗಳು ಬಂದಿದ್ದು, ಲಕ್ಷ್ಮಿ ಬಂದಾಳೆ ಅಂತ ತಿಳ್ಕೊಂಡು ನನಗಂತೂ ಫುಲ್ಲು ಖುಷಿಯಾಗ್ಬಿಡುತ್ತೆ. ಗೀತಾಗಂತೂ ನನಗಿಂತೂ ಜಾಸ್ತಿನೇ ಖುಷಿಯಾಗಿರುತ್ತೆ. ಆಕೆಗೆ ಹೆಣ್ಪಾಪು ಅಂದರೆ ಭಾಳ ಇಷ್ಟ. ಬರ್ರಿ ಸ್ವೀಟ್ ತಗೊಂಬರೋಣ. ನೀವೆಲ್ಲರೂ ಇರ್ರಿ, ಇರ್ತೀರ ಹೋಗಿರ ಮತ್ತೆ ಇರ್ರಿ, ಎಲ್ಲ ಗೀತಾ ನೋಡ್ಕೊಂಡು ಆಮೇಲೆ ಹೋಗಂತ್ರಿ. ಶಿವು, ಏನಬೇ ಶಿವು, ಹಂಗ ಶ್ವೇತಗೂ ಹೇಳಪ್ಪ, ಹಂಗ ರುಕ್ಕು ಮನೆಯವ್ರಿಗೂ ಹೇಳಪ್ಪ, ಎಲ್ಲರಿಗೂ ಹೇಳ್ರಿ. ಗೀತಾಗೆ ಏನು ಪಾಪು ಆಗೈತಿ ಅಂತ ಕಾಯ್ತಿರ್ತಾರೆ. ಹಂಗ ಎಲ್ಲರಿಗೂ ಹೇಳಿ ಸ್ವೀಟ್ ತಗೊಂಬಂದು ಅವ್ರಿಗೂ ಕೊಟ್ಟು ಇಲ್ಲಿ ತಗೊಂಬ. ಏನಪ್ಪ? ಹ್ಞೂ, ಆಯ್ತು ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ಗಳನ್ನು ನೋಡಿ, ದಯಮಾಡಿ ಫ್ರೀ ಇದ್ದಾಗ ವೀಡಿಯೋಸ್ಗಳನ್ನು ನೋಡಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ ಹೋಗಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.